ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕಾರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇವತ್ತು ಕೂಡ ನಾನು ಮುಂಚಿನ ವಿಡಿಯೋಗಳ ಥರನೇ ನಿಮಗೆ ಒಂದು ಗೇಮನ್ನು ತಂದಿದ್ದೀನಿ. ಇದನ್ನು ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ಥರನೇ ತೊಗೊಬೇಕಾಗತ್ತೆ, ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾದಂಥ ಒಂದು ಗೇಮ್ ತಂದಿದ್ದೀನಿ ಅಂದರೆ, ನೀವು ಈ ಒಂದು 5 ನಂಬರ್ಗಳಲ್ಲಿ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ, ನೀವು ಏನು ಮಾಡಬೇಕು ಅಂದರೆ, ನೀವು ಯಾರನ್ನು ಇಷ್ಟಪಡ್ತೀರಾ ಅಥವಾ ಯಾವ್ದಾರ ಒಂದು ವ್ಯಕ್ತಿಗಳಾಗಲಿ, ನೀವು ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ನಿಮ್ಮನ್ನು ಇಷ್ಟಪಡುವಂಥ ಒಂದು ವ್ಯಕ್ತಿಗಳಾಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ತಂದೆ ತಾಯಿ ಆಗಲಿ, ಯಾರಾದರೂ ಆಗಲಿ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ ಏನು ಥಿಂಕ್ ಮಾಡ್ತಿರ್ತಾರೆ, ಅದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಅವರ ಬಗ್ಗೆ ನೀವು ಯಾರ ಬಗ್ಗೆ ತಿಳ್ಕೊಬೇಕು ಅಂತ ಇರ್ತೀರಲ್ಲ, ಅವರ ಬಗ್ಗೆ ನೆನೆಸ್ಕೊಂಡು ಈ 5 ನಂಬರ್ಗಳಲ್ಲಿ ಒಂದು ನಂಬರನ್ನು ಪಿಕ್ ಮಾಡಬೇಕಾಗತ್ತೆ. ಹೆಂಗೆ ಅಂದರೆ, ಕಣ್ಣು ಮುಚ್ಕೊಂಡು ಅವರ ಒಂದು ಮುಖವನ್ನು ನೆನ್ಪು ಮಾಡ್ಕೊಬೇಕಾಗತ್ತೆ. ನಂತರ ನೀವು ಈ ಒಂದು ನಂಬರ್ಗಳು, ನೀವು ಒಂದು ಸತಿ ಈ ಪಿಕ್ಚರನ್ನು ನೋಡಿದರೆ ಒಂದು ನಂಬರ್ ನಿಮ್ಮ ತಲೆಯಲ್ಲಿ ಕೂತಿರುತ್ತೆ. ಯಾವ್ದಾದ್ರು ಒಂದು ಈ 5ರಲ್ಲಿ ಒಂದು ನಂಬರು ನಿಮ್ಮ ತಲೆಯಲ್ಲಿ ಕೂತಿರುತ್ತೆ. ಆ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈ ರೀತಿ ನೀವು ಒಂದು ನಂಬರನ್ನು ಪಿಕ್ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ಅವರು ಅಂದರೆ ನೀವು ಯಾರನ್ನ ಆಯ್ಕೆ ಮಾಡಿರ್ತೀರಲ್ಲ, ಯಾರ ಬಗ್ಗೆ ತಿಳ್ಕೊಬೇಕು ಅಂತಿರ್ತೀರಲ್ಲ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ, ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿರ್ತಾರೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದು ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನೀವು ಯಾವ ನಂಬರನ್ನು ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1 ಆಯ್ಕೆ ಮಾಡಿದರೆ, ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂದರೆ, ತುಂಬ ಒಂದು ಒಳ್ಳೆಯ ಒಂದು ಮನುಷ್ಯರು ಅಂತಲೇ ಹೇಳ್ಬೋದು. ತುಂಬ ಒಂದು ಏನಾದರೂ ಒಂದು ಡಿಸಿಷನ್ ತೊಗೊಬೇಕಾದ್ರೂ ತುಂಬ ಮನಸ್ಸಿನಿಂದ ತೊಗೊಳ್ತಾರೆ. ತುಂಬ ಒಂದು ಆಳವಾಗಿ ನೋಡಿ ಅದನ್ನು ಒಂದು ಡಿಸಿಷನನ್ನು ತೊಗೊಳ್ಳೋವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಆ ಒಂದು ಡಿಸಿಷನಲ್ಲಿ ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಅಂದರೆ ಬೇರೆಯವರ ಮಾತು ಕೇಳಿ ಡಿಸಿಷನ್ ಚೇಂಜ್ ಮಾಡೋವಂಥ ಒಂದು ಬುದ್ಧಿ ಇವ್ರಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಒಂದು ಒಳ್ಳೆಯ ಒಂದು ಪರ್ಸ್ನಾಲಿಟಿ ಇವ್ರದ್ದಾಗಿರುತ್ತೆ. ಇನ್ನು ಇವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂದರೆ, ಇವರು ಯಾವಾಗಲೂ ಕೂಡ ಬೇರೆಯವರ ಬಗ್ಗೆ ಕೆಟ್ಟದನ್ನು ಬಯಸೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ. ಅದೇ ರೀತಿ ಕೂಡ ನಿಮ್ಮ ಬಗ್ಗೆ ಕೂಡ ಇವರು ಒಳ್ಳೆಯ ಒಂದು ವಿಷಯಗಳನ್ನ ಇವರು ಯೋಚನೆ ಮಾಡ್ತಿರ್ತಾರೆ. ಅದು ಯಾವುದಾದ್ರೂ ಒಂದು ವಿಷಯದಲ್ಲಾಗಲಿ ನಿಮಗೆ ಅವರಿಂದ ಏನು ಒಳ್ಳೆಯದಾಗಬೇಕು ಅನ್ನೋದನ್ನ ಇವರು ಯೋಚನೆ ಮಾಡ್ತಿರ್ತಾರೆ ಹೊರತು ಯಾವತ್ತೂ ಕೂಡ ಕೆಟ್ಟದಾಗಬೇಕು, ಏನಾದರೂ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಿರೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಇನ್ನು ನೀವು ನಂಬರ್ 2 ಆಯ್ಕೆ ಮಾಡಿದರೆ, ನಿಮ್ಮ ಬಗ್ಗೆ ಬೇರೆಯವರು ಅಥವಾ ನೀವು ಯಾರನ್ನ ಥಿಂಕ್ ಮಾಡ್ತಿದ್ದೀರ ಯಾರ ಬಗ್ಗೆ, ಅವರು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಇವರು ಸ್ವಲ್ಪ ಅಹಂಕಾರ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಸ್ವಲ್ಪ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಬೇಸಿಕಲಿ ಏನಂತ ಅನಿಸಿರುತ್ತೆ ಇವ್ರಿಗೆ ಅಂದರೆ, ನೀವು ಹೊರಗಿನಿಂದ ಯಾವ ರೀತಿ ನೀವು ತೋರಿಸ್ಕೊಳ್ತಿದ್ದೀರ ನಿಮ್ಮ ಒಂದು ಪರ್ಸ್ನಾಲಿಟಿನ, ಆ ರೀತಿ ನೀವು ಮನಸ್ಸಿನಿಂದ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅದನ್ನು ನೀವು ಒಳ್ಳೆ ರೀತಿಲಾದರೂ ತೊಗೊಬೋದು ಅಥವಾ ಕೆಟ್ಟ ರೀತಿಲಾದರೂ ತೊಗೊಬೋದು. ಅಂದರೆ ನೀವು ಹೊರಗಡೆಯಿಂದ ನೀವು ಸ್ವಲ್ಪ ಅಹಂಕಾರ ಇರೋ ಥರ ನೀವು ತೋರಿಸ್ಕೊಳ್ತಿರ್ಬೋದು, ಆದರೆ ಒಳಗಡೆಯಿಂದ ತುಂಬ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ನಿಮಗೆ ಇರುತ್ತೆ ಅಂತ ಇವರು ಭಾವಿಸ್ತಿರ್ತಾರೆ. ಆದರೆ ಅದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ ಪರ್ಸ್ನಲಿ. ಯಾಕಂದರೆ ನಿಮ್ಮ ಬಗ್ಗೆ ನಿಮ್ಮಷ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಇದೆಲ್ಲ ನಿಮಗೆ ಯಾವ ರೀತಿ ನೀವು ತೊಗೊಬೇಕು ಅಂತ ನಾನು ಕರೆಕ್ಟಾಗಿ ನನಗೆ ಹೇಳೋಕ್ಕಾಗ್ತಿಲ್ಲ. ಬಟ್ ಆದರೆ ಈ ರೀತಿಯಾದಂಥ ಒಂದು ಸೈನ್ಸು ನಿಮಗೆ ತೋರಿಸ್ತಾ ಇದೆ. ಈ ಒಂದು 2 ನಂಬರ್ ಆಯ್ಕೆ ಮಾಡಿರೋರಿಗೆ ನಿಮ್ಮ ಬಗ್ಗೆ ನೀವು ಇಷ್ಟಪಟ್ಟರು ಅಥವಾ ನೀವು ಯಾರ ಬಗ್ಗೆ ಯೋಚನೆ ಮಾಡಿರ್ತೀರ, ಅವರು ನಿಮ್ಮ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ವಿಶೇಷವಾಗಿ ಇವರು ತುಂಬ ಒಂದು ನಿಮ್ಮನ್ನು ವಿಶೇಷವಾಗಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮಗೆ ಹೆಚ್ಚಿನ ಒಂದು ಪ್ರೀತಿ ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಹೊರತು ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಒಂದು ಬಯಕೆ ಇವ್ರಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತುಂಬ ಹೆಚ್ಚಿನದಾಗಿ ಮನಸ್ಸಿನಿಂದ ಇವರು ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಅಂತಲೇ ಹೇಳ್ಬೋದು. ಅದು ನಿಮ್ಮ ಫ್ರೆಂಡ್ಸ್ ಆದರೂ ಆಗಲಿ, ನೀವು ಯಾರ ಬಗ್ಗೆ ಯೋಚನೆ ಮಾಡಿರ್ತೀರ ಅವರು ನಿಮ್ಮ ತಂದೆ ತಾಯಿ ಆಗಲಿ, ಯಾರಾದರೂ ಆಗಲಿ. ಬಟ್ ಇವ್ರಿಗೆ ನಿಮ್ಮ ಮೇಲೆ ಹೆಚ್ಚಿನ ಒಂದು ಪ್ರೀತಿ ಇರುತ್ತೆ. ಹಾಗೆ ನೀವು ಬೇಜಾರು ಮಾಡಿಕೊಂಡ್ರೆ ಇವರು ಅದನ್ನು ಸಹಿಸ್ಕೊಳ್ಳಲ್ಲ. ಅಂದರೆ ಯಾವುದೇ ಒಂದು ವಿಚಾರದಲ್ಲಿ ನೀವು ಬೇಜಾರು ಮಾಡಿಕೊಂಡ್ರೂ ಕೂಡ ಇವರು ಬಂದು ಅದನ್ನು ನಿಮ್ಮನ್ನ ಸಮಾಧಾನ ಮಾಡಬೇಕು ಅನ್ನೋ ಒಂದು ಮನಸ್ಸು ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಇವ್ರಿಗೆ ನಿಮಗೆ ಹೆಚ್ಚಿನ ಒಂದು ಕೇರಿಂಗ್ ನೇಚರ್ ಅನ್ನೋದು ಕೂಡ ಇರುತ್ತೆ. ಅಂದರೆ ನಿಮ್ಮ ಮೇಲೆ ಹೆಚ್ಚಿನ ಒಂದು ಕೇರ್ ಮಾಡಬೇಕು, ಯಾವುದಾದ್ರು ಒಂದು ವಿಚಾರದಲ್ಲಾದರೂ ಆಗಲಿ, ನಿಮಗೆ ಏನೇ ತೊಂದರೆ ಆದರೂ ಇವರು
ಅದನ್ನು ಸರಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ನಂಬರ್ 4 ನೀವು ಆಯ್ಕೆ ಮಾಡಿದರೆ, ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ ನಿಮ್ಮ ಹಾಗೂ ಅವರ ಒಂದು ಡ್ರೀಮ್ಸು, ಅಂದರೆ ನಿಮಗೆ ಏನೇನು ಕನಸುಗಳಿರುತ್ತೆ ಲೈಫಲ್ಲಿ ಅದು ಮ್ಯಾಚ್ ಆಗ್ತಿಲ್ಲ ಅನ್ನೋ ಒಂದು ಯೋಚನೆ ಇವ್ರಿಗೆ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಸ್ವಲ್ಪ ಹೆಚ್ಚಿನದಾಗಿ ನಿಮ್ಮ ಒಂದು ಗೋಲ್ಸ್ ಆಗಲಿ ಅಥವಾ ನಿಮ್ಮ ಒಂದು ಟಾರ್ಗೆಟ್ ಆಗಲಿ ಏನೋ ಒಂದು ಕನಸುಗಳನ್ನ ಇಟ್ಕೊಂಡಿರ್ತೀರ, ಅದರ ಮೇಲೆ ನಿಮಗೆ ಹೆಚ್ಚಿನ ಒಂದು ಫೋಕಸ್ ಇದೆ, ನನ್ನ ಮೇಲೆ ಹೆಚ್ಚಿನ ಒಂದು ಫೋಕಸ್ ಇಲ್ಲ. ಅಂದರೆ ನೀವು ಅವ್ರಿಗೆ ಹೆಚ್ಚಿನ ಒಂದು ಟೈಮ್ ಕೊಡೋಕ್ಕಾಗಲ್ಲ ಅಂತ ಇವರು ಯೋಚನೆ ಮಾಡ್ತಿರ್ತಾರೆ. ಅದು ನೀವು ಕೊಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ಅದು ನಿಮ್ಮ ಒಂದು ಆ್ಯಕ್ಷನ್ಸ್ ಮೂಲಕ ಅವ್ರಿಗೆ ಆಗ ಅನಿಸಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಈ ರೀತಿಯಾದಂಥ ಒಂದು ಯೋಚನೆಗಳು ಅವರು ನಿಮ್ಮ ಬಗ್ಗೆ ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಅದು ಯಾಕೆ ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಆದರೆ ಇಂಥ ಒಂದು ಯೋಚನೆಗಳು ಅವ್ರು ಮಾಡ್ತಿರ್ತಾರೆ. ಇದಲ್ಲದೆ ನಿಮ್ಮ ಬಗ್ಗೆ ಇನ್ನೊಂದು ಏನು ಯೋಚನೆ ಮಾಡ್ತಿರ್ತಾರೆ ಅಂದರೆ, ನೀವು ತುಂಬ ಸ್ವಲ್ಪ ಸ್ಟ್ಯಾಂಡರ್ಡ್, ಅವ್ರಿಗಿಂತ ಸ್ಟ್ಯಾಂಡರ್ಡ್ಸಲ್ಲಿ ನೀವು ಸ್ವಲ್ಪ ಜಾಸ್ತಿ ಇದ್ದೀರಾ, ಅಂದರೆ ಹೈ ಇದ್ದೀರಾ, ನೀವು ಒಳ್ಳೆಯ ಒಂದು ಕುಟುಂಬದಿಂದ ಬಂದಿರಾ, ಇಂಥ ಯಾವುದಾದ್ರು ಒಂದು, ಅಂದರೆ ಲವ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಲವ್ ರಿಲೇಷನ್ಶಿಪ್ ಅಂದರೆ ನಿಮ್ಮ ಒಂದು ಗರ್ಲ್ ಫ್ರೆಂಡ್ ಆಗಲಿ ಅಥವಾ ಬಾಯ್ ಫ್ರೆಂಡ್ ಆಗಲಿ ಅವ್ರ ಬಗ್ಗೆ ಥಿಂಕ್ ಮಾಡಿದರೆ ಅವರು ನಿಮ್ಮ ಬಗ್ಗೆ ಈ ಥರ ಯೋಚನೆ ಮಾಡ್ತಿರ್ತಾರೆ. ಅಂದರೆ ನೀವು ಒಂದು ಒಳ್ಳೆ ಮನೆತನದಿಂದ ಬಂದಿದ್ದೀರಾ ಅಥವಾ ಒಂದು ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀರಾ, ಅಥವಾ ನಿಮ್ಮ ಒಂದು ಏನಂತಾರೆ ಯೋಚನೆಗಳು, ಥಿಂಕಿಂಗ್ಗಳು ತುಂಬ ಹೈ ಆಗಿದೆ ಇವರು ನನಗೆ ಕಂಪೇರ್ ಮಾಡಿದ್ರೆ ಅನ್ನೋ ಒಂದು ಥಿಂಕಿಂಗ್ಗಳು ಹೆಚ್ಚಾಗಿರುತ್ತೆ. ಇದರಿಂದ ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಅಡೆತಡೆ ಅನ್ನೋದು ಅಥವಾ ಏನಾರು ಒಂದು ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಈ ಒಂದು 4 ನಂಬರ್ನ ಆಯ್ಕೆ ಮಾಡಿದವರು ವಿಶೇಷವಾಗಿ ನೀವು ಯಾರನ್ನ ನೆನೆಸ್ಕೊಂಡಿದ್ದೀರಲ್ಲ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಪೊಸೆಸಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಕನ್ಫ್ಯೂಸ್ಡ್ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಒಂದು ಸ್ಟೇಟಸ್ ಅವ್ರ ಸ್ಟೇಟಸ್ಗೆ ಮ್ಯಾಚ್ ಆಗುತ್ತಾ, ಇಂಥ ಸಾಕಷ್ಟು ಒಂದು ಪ್ರಶ್ನೆಗಳು ಅವರ ಒಂದು ತಲೆಯಲ್ಲಿ ನಿಮ್ಮ ಬಗ್ಗೆ ಓಡ್ತಾ ಇರುತ್ತೆ ಅಂತ ಹೇಳ್ಬೋದು. ಸಾಧ್ಯವಾದರೆ ನೀವೇ ಹೋಗಿ ಅವ್ರ ಹತ್ರ ನೀವು ಕ್ಲಿಯರಾಗಿ ಮಾತಾಡ್ಬೋದು. ನಿಮಗೂ ಕೂಡ ಇಷ್ಟ ಇದ್ದರೆ, ಅವ್ರ ಜೊತೆ ಜೀವನ ಪೂರ್ತಿ ನೀವು ಕಳಿಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಇದ್ದರೆ, ನೀವು ಹೋಗಿ ಅವರಲ್ಲಿ ಇರುವಂಥ ಒಂದು ಕನ್ಫ್ಯೂಷನ್ಸ್ನ ನೀವು ದೂರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಒಂದು ರಿಲೇಷನ್ಶಿಪ್ ಏನಿರುತ್ತೆ ಅದು ಹೆಚ್ಚಿನ ಒಂದು ಸಮಯಕ್ಕೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಕೊನೆಯದಾಗಿ ನಂಬರ್ 5 ಆಯ್ಕೆ ಮಾಡಿದರೆ, ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತಾರೆ ಅಂದರೆ, ನೀವು ತುಂಬ ಒಂದು ಖುಷಿಯಾಗಿ ಇರುವಂಥ ಒಂದು ವ್ಯಕ್ತಿಗಳು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ವಿಶೇಷವಾಗಿ ನೀವು ಹೆಚ್ಚಿನದಾಗಿ ಖುಷಿಯನ್ನು ಹಂಚುವಂಥ ಒಂದು ವ್ಯಕ್ತಿಗಳು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ಹಾಗೆ ನಿಮ್ಮ ಬಳಿ ಹೆಚ್ಚಿನದಾಗಿ ಅವರು ಇರಬೇಕು ಅನ್ನೋ ಒಂದು ಬಯಕೆಯನ್ನು ಕೂಡ ಹೊಂದಿರ್ತಾರೆ. ಯಾಕೆಂದರೆ ಖುಷಿಯನ್ನು ಹಂಚುವಂಥ ಒಂದು ವ್ಯಕ್ತಿಗಳ ಜೊತೆ ಎಲ್ಲರೂ ಇರಬೇಕು ಅಂತ ಬಯಸ್ತಾರೆ. ಅದೇ ರೀತಿ ಅವರು ಕೂಡ ನಿಮ್ಮ ಜೊತೆ ಹೆಚ್ಚಿನ ಒಂದು ಕಾಲ ಕಳಿಬೇಕು, ಹೆಚ್ಚಿನ ಒಂದು ಸಮಯವನ್ನು ಕಳಿಬೇಕು ನಿಮ್ಮ ಜೊತೆ ಅನ್ನೋ ಒಂದು ಯೋಚನೆಯನ್ನು ಅವರು ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವೇನಾದರೂ ವಿಶೇಷವಾಗಿ ನಿಮ್ಮ ಒಂದು ನೀವು ಪ್ರೀತಿ ಮಾಡುವವ್ರ ಬಗ್ಗೆ ಮಾತಾಡ್ತಿದ್ರೆ, ಅಂದರೆ ಪ್ರೀತಿ ಮಾಡೋವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಇವ್ರಿಗೆ ನೀವು ತುಂಬ ಇಷ್ಟ ಆಗಿದ್ದೀರಾ, ಹಾಗೆ ಮದುವೆವರೆಗೂ ಮಾತುಕತೆ ಹೋಗಬೇಕು ಅನ್ನೋ ಒಂದು ಯೋಚನೆಯನ್ನು ಕೂಡ ಅವ್ರು ಮಾಡ್ತಿರ್ತಾರೆ. ಅಂದರೆ ಒಂದು ಇರುತ್ತೆ ಒಂದು ಮ್ಯಾರೇಜ್ ಮಟೀರಿಯಲ್ ಅಂತ ಹೇಳ್ತಾರೆ. ಅಂದರೆ ಒಂದು ಪಕ್ಕ ಒಂದು ಹುಡುಗ ಆಗಿದ್ದರೆ ಹುಡುಗಿ ಬಗ್ಗೆ, ಅಥವಾ ಹುಡುಗಿ ಆಗಿದ್ದರೆ ಹುಡುಗ ಬಗ್ಗೆ, ಇವನೇ ನನ್ನ ಒಂದು ಕರೆಕ್ಟಾಗಿ ಇರೋವಂಥ ಒಂದು ಪಾರ್ಟ್ನರ್ ಆಗ್ಬೋದು, ಲೈಫ್ ಪಾರ್ಟ್ನರ್ ಅನ್ನೋ ಒಂದು ಯೋಚನೆಯನ್ನು ಇವರು ಮಾಡ್ತಿರ್ತಾರೆ. ಯಾಕೆಂದರೆ ಅಷ್ಟು ಒಳ್ಳೆಯ ಒಂದು ಪರ್ಸ್ನಾಲಿಟಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಬಗ್ಗೆ ಹೇಳ್ತಿರೋದು, ಅಷ್ಟು ಒಳ್ಳೆಯ ಒಂದು ಪರ್ಸ್ನಾಲಿಟಿ ನಿಮಗೆ ಇರುತ್ತೆ. ಅದರ ಬಗ್ಗೆ ಇವರು ಒಳ್ಳೆಯದೇ ಯೋಚನೆ ಮಾಡ್ತಾಯಿರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬಾ ಒಂದು ಒಳ್ಳೆಯ ರೀಡಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ಈ ಒಂದು ನಂಬರ್ 5ಗೆ. ಯಾಕಂದರೆ ನಿಮ್ಮ ಬಗ್ಗೆ ಅವರು, ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿರ್ತೀರ ಅವರು ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಯೋಚನೆಗಳನ್ನೇ ಮಾಡ್ತಿದ್ದಾರೆ, ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಹಾಗೆ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಒಂದು ಭಾವನೆ ಇದೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಈ ಒಂದು 5 ನಂಬರ್ಗಳಲ್ಲಿ ಯಾವ ನಂಬರ್ನ ಸೆಲೆಕ್ಟ್ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಬಗ್ಗೆ ನಾನು ಹೇಳಿದಂಥ ಒಂದು ಮಾಹಿತಿಗಳಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.